ಮನುಷ್ಯನಿಗೆ ಆರೋಗ್ಯವೇ ಶ್ರೇಷ್ಠ ಉಡುಗೊರೆ, ಸಂತೃಪ್ತಿಯೇ ಶ್ರೇಷ್ಠ ಸಂಪತ್ತು. ಎಲ್ಲೇ ಹೋದ್ರೂ ವಾಕ್ ಮೇಡಮ್ ಹೋಗೋದು. ವೆಯ್ಟ್ ಜಾಸ್ತಿ ಹಿಡ್ಕೊಂಬರ್ಬೇಕಂದ್ರೆ ಮಾತ್ರ ಆಟೋ ಅವಲಂಬಿಸ್ತೀನಿ, ಇಲ್ಲಾಂದ್ರೆ ಎಷ್ಟೇ ಕಿಲೋಮೀಟರ್ ಹೋದ್ರೂ ಡೈಲಿನ 10-15 ಸ್ಟೆಪ್ ಓಡಾಡ್ತೀನಿ ಅಂದ್ರೆ ಸಂಜೆವರೆಗೂ. ಚೆನ್ನಾಗಿ ಕಾಣುತ್ತೆ ಮೇಡಮ್. ಇವತ್ತು ಪೇಪರ್ ಎಲ್ಲ ಓದ್ತೀನಿ. ಎಷ್ಟೇ ದೂರ ಪ್ರಯಾಣ ಮಾಡಿದ್ರು ಕನ್ನಡಕ ಕಾಣಲ್ಲ. ಸುಮಾರು 5-6 ಕಿಲೋಮೀಟರ್ ದೂರ ತನಕ ಡಿಸ್ಟೆನ್ಸ್ ತನಕ ನನಗೆ ಇಲ್ಲೇ ಏನನ್ನೋ ತರ ಕಾಣುತ್ತೆ, ಸ್ವಚ್ಛವಾಗಿ ಕಾಣುತ್ತೆ. ಗ್ರೂಪಿಗೆ ಬಂದು ನನಗೋಸ್ಕರ 1 ಗಂಟೆ ಟೈಮ್ ಕೊಟ್ಟು ಒಂದ್ ತಿಂಡಿ ಚೇಂಜ್ ಮಾಡ್ಕೊಂಡಿದ್ದಕ್ಕೆ ಇವಾಗ ಫಿಟ್ ಅವರ್ ಮುಗಿದ್ಮೇಲೆ 2 ಕಿಲೋಮೀಟರ್ ವಾಕ್ ಮಾಡ್ತೀನಿ ಸರ್. ಬೆಳಿಗ್ಗೆ 4:30 ರಾತ್ರಿ 9:00ವರೆಗೂ ಸೇಮ್ ಒಂದೇ ಎನರ್ಜಿ ಇರುತ್ತೆ ಸರ್. ಸ್ವಲ್ಪನೂ ಸುಸ್ತು ಇಲ್ಲ. 22 kg ವೆಯ್ಟ್ ಲಾಸ್ ಆಗಿದ್ದೀನಿ ಸರ್ 6 ತಿಂಗಳಲ್ಲಿ. ಇಲ್ಲಿಗೆ ಬಂದು ಒಂದ್ ಒಳ್ಳೆ ಬ್ರೇಕ್ಫಾಸ್ಟ್ ನ ಬದಲಾವಣೆ ಮಾಡ್ಕೊಂಡಾದ್ಮೇಲೆ 22 kg ತೂಕ ಜಾಸ್ತಿ ಮಾಡ್ಕೊಂಡೆ. ಇಲ್ಲಿ ಬಂದು ಅದೆಲ್ಲ ಸರಿ ಮಾಡ್ಕೊಂಡು ಹೆಲ್ದಿಯಾಗಿ ಸೂಪರ್ ಆಗಿದ್ದೀನಿ. ಬ್ರೇಕ್ಫಾಸ್ಟ್ ನ ಟೇಸ್ಟ್ ಮಾಡಿದ್ದು ನಂಗೆ ಸೀರಿಯಸ್ಲಿ ತುಂಬಾನೇ ಇಷ್ಟ ಆಗೋಯ್ತು. ಟೇಸ್ಟ್ ಫುಲ್ ತುಂಬಾ ಎನರ್ಜೆಟಿಕ್ ಆಗಿದ್ದೆ. 8 ತಿಂಗಳಲ್ಲಿ 15 kg ತೂಕ ಜಾಸ್ತಿ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಯ್ತು. ಕೋಚ್ ಏನ್ ಹೇಳ್ಕೊಡ್ತಿರೋದನ್ನೆಲ್ಲಾನು ಚೇಂಜಸ್ ಮಾಡ್ಕೊಂತ ಒಂದು ಹೆಲ್ದಿ ಬ್ರೇಕ್ಫಾಸ್ಟ್ ನ ಆ್ಯಡ್ ಮಾಡ್ಕೊಂತ 12 kg ತೂಕನ ಜಾಸ್ತಿ ಮಾಡ್ಕೊಂಡೆ. ತೂಕ ಜಾಸ್ತಿ ಮಾಡ್ಕೊಂತ ನಂಗೆ ಸ್ಕಿನ್ ಸಖತ್ತಾಗಿದೆ, ರಕ್ತ ಇಂಪ್ರೂವ್ ಆಗಿದೆ. ಈಗ 14.5 ಇದೆ. ಸಖತ್ ಖುಷಿ ಆಗುತ್ತೆ. ಇಷ್ಟಪಟ್ಟು ಡ್ರೆಸ್ ಎಲ್ಲ ಹಾಕೋದಕ್ಕಾಗ್ತಾ ಇದೆ. ಬ್ರೇಕ್ಫಾಸ್ಟ್ಗೋಸ್ಕರ ನೋಡೋಣ ಅಂತ ಬಂದಿತ್ತು. ಟೇಸ್ಟ್ ಸಖತ್ ಇಷ್ಟ ಆಯ್ತು ನನಗೆ. ಹೊಟ್ಟೆ ತಣ್ಣಗಿತ್ತು ಅವತ್ತು. ಜಾಗ, ವಾತಾವರಣ, ಅಲ್ಲಿ ಕೊಡ್ತಿದ್ದ ರೆಸ್ಪೆಕ್ಟು ಮತ್ತು ನಾಲೆಡ್ಜು ನನ್ನ ಲೈಫ್ ಸ್ಟೈಲ್ನ ಸರಿ ಮಾಡೋಕ್ಕೆ ಶುರು ಮಾಡಿದ್ರು. 8 ಕಿಲೋ ವೆಯ್ಟ್ ಲಾಸ್ ಮಾಡ್ಕೊಂಡೆ. ತುಂಬಾ ಜನರನ್ನ ಕೇರ್ ಮಾಡಿದ್ರೆ ನಿಮ್ಮನ್ನ ಕೇರ್ ಮಾಡೋರು ಇರ್ತಾರೆ.